ಗ ಗುಣಿತಾಕ್ಷರ ದೀರ್ಘ ಸ್ವರ ಪದಗಳು. ನಮ್ಮ ಚಾನಲ್ನ ವೀಕ್ಷಕರ ಕೋರಿಕೆಯ ಮೇರೆಗೆ ಈ ದೀರ್ಘ ಸ್ವರ ಪದಗಳನ್ನು ಮಾಡ್ತಾಯಿದ್ದೀವಿ. ಈಗಾಗಲೇ ಮೊದಲ ವ್ಯಂಜನ ಕ ಅಕ್ಷರದ ದೀರ್ಘ ಸ್ವರ ಪದಗಳನ್ನು ಬರೆದಿದ್ದೇವೆ. ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ಎಲ್ಲ 7 ಸ್ವರಗಳ ಪದಗಳು ಆ, ಇ, ಉ, ಎ, ಐ, ಓ, ಔ. ಆ ದೀರ್ಘ ಸ್ವರ, ಈ, ಎ, ಐ, ಓ, ಔ. ಹೀಗೆ ಕ ಅಕ್ಷರದ ಎಲ್ಲ 7 ಸ್ವರ ಪದಗಳು ಆಗಿವೆ. ಹಾಗೆ ಖ ಮಹಾಪ್ರಾಣಾಕ್ಷರದ ಸ್ವರಪದಗಳನ್ನು ಬರೆದಿದ್ದೇವೆ. ಇವತ್ತು ಗ ಗುಣಿತಾಕ್ಷರದ ದೀರ್ಘ ಸ್ವರ ಪದಗಳನ್ನು ಬರೆಯೋಣ. ಅದರಲ್ಲಿ ಮೊದಲನೇ ದೀರ್ಘ ಸ್ವರ ಆ ದೀರ್ಘ ಸ್ವರ ಪದಗಳು ಗಾ, ಡಿ, ಗಾಡಿ, ಗಾನ, ಗಾನ, ಗಾಯಕ, ಗಾಯಕ, ಗಾಜು. ಸೊ ಆ ಉಚ್ಚಾರ ಬರಬೇಕಂದ್ರೆ ಗ ತಲೆಕಟ್ಟಿನ ದೀರ್ಘ ಕೊಟ್ಟರೆ ಆಯಿತು. ಗಾ. ಇವುಗಳನ್ನು ಬಿಡಿಸಿ ಬರೆಯೋದಾದರೆ ಗ ಪ್ಲಸ್ ಆ, ಗಾ, ಡ ಪ್ಲಸ್ ಇ, ಡಿ ಆಯಿತು. ಇದನ್ನೇ ಮಕ್ಕಳು ಇಂಗ್ಲೀಷ್ನಲ್ಲಿ ಕೂಡ ಕಲಿತು ಬಿಡಬಹುದು. ನೋಡಿ, ಗ, ಗೆ, ಜಿ. ನಂತರ ಆ, ಡಬಲ್ ಎ ಅಂದರೆ ಆ ಉಚ್ಚಾರ ಬರುತ್ತೆ. ಸೊ ಗ, ಗಾ, ಡಗೆ ಇಂಗ್ಲೀಷ್ನಲ್ಲಿ ಡಿ. ನಂತರ ಈ ಉಚ್ಚಾರಕ್ಕೆ ಈಗಿನ ಹಿಂದಿನ ವಿಡಿಯೋಗಳಲ್ಲಿ ಇದನ್ನೆಲ್ಲ ಮಾಡಿದ್ದೀನಿ. ಪ್ರೊನೌನ್ಸಿಯೇಷನ್ ಬಗ್ಗೆ ವಿಡಿಯೋಗಳು ಇದೆ. ಕನ್ನಡ, ಇಂಗ್ಲೀಷ್, ಹಿಂದಿ ಕಲಿಕೆಯ ಬಗ್ಗೆ ಇಷ್ಟು ವಿಡಿಯೋಗಳನ್ನು ಈಗಾಗಲೇ ಅಪ್ಲೋಡ್ ಮಾಡಿದ್ದೇನೆ. ಎಷ್ಟು ಪ್ಲೇಲಿಸ್ಟ್ಸ್ ಇದೆ, 9 ಪ್ಲೇಲಿಸ್ಟ್ಸ್ ಇದೆ. ಆಸಕ್ತಿ ಇರುವವರು ನೋಡಿ. ಹೀಗೆ ಮಾಡೋದ್ರಿಂದ ಮಕ್ಕಳು ಕನ್ನಡ ಮತ್ತು ಇಂಗ್ಲೀಷ್ ಎರಡನ್ನು ಒಟ್ಟಿಗೆ ಕಲಿಬಹುದು. ಮತ್ತು ಮತ್ತೊಂದು ಗಾನ, ಗ ಪ್ಲಸ್ ಆ, ಗಾ, ನ ಪ್ಲಸ್ ಅ, ನ, ಗಾನ. ಇಲ್ಲಿ ಗ, ಗೆ, ಜಿ, ಆ, ಡಬಲ್ ಎ, ಎನ್, ನಗೆ ಎನ್, ಅಗೆ ಎ, ಅಗೆ ಎ, ಆಗೆ ಡಬಲ್ ಎ. ಸೊ ಗಾನ, ಗಾನ. ಗಾಯಕಗೂ ಹಾಗೆ ಗ ಪ್ಲಸ್ ಆ, ಗಾ, ಯಗೆ ಯ ಪ್ಲಸ್ ಅ, ಗಾಯಕ ಪ್ಲಸ್ ಅ, ಗಾಯಕ. ಇಲ್ಲಿ ಗ, ಆ, ಡಬಲ್ ಎ, ಯಗೆ ವೈ, ಅಗೆ ಎ, ಕ, ಕೆ, ಆಗೆ ಎ, ಗಾಯಕ. ಹಾಗೆ ಮತ್ತೆ ಗಾಜುಗೆ ಕೂಡ ಹಾಗೆ ಗ ಪ್ಲಸ್ ಆ, ಗಾ, ಜು. ಜಗೆ ಯಾವ ಅಕ್ಷರ ಕನ್ನಡದಲ್ಲಿ ಜ ಪ್ಲಸ್ ಓ, ಜು. ಈಗ ಹಾಗೆಯೇ ಈಗಾಗಲೇ 4 ಪದಗಳನ್ನು ಬರೆದಿದ್ದೀವಿ. ಗಾ ಬರಿಬೇಕಾದ್ರೆ ಹೇಗೆ ಬರಿಬೇಕಂತ ಈಗಾಗಲೇ ಗೊತ್ತಾಗಿರುತ್ತೆ. ಈಗ ಜಗೆ ಜೆ, ಓಗೆ ಯು, ಗಾಜು. ಎರಡನೇ ದೀರ್ಘ ಸ್ವರ ಈ. ಇದರಲ್ಲಿ ಗೀತ, ಗೀತ, ಗೀತ. ಇಲ್ಲಿ ಗ ಪ್ಲಸ್ ಈ, ತ ಪ್ಲಸ್ ಅ, ಗೀತ. ಅದನ್ನೇ ಇಂಗ್ಲೀಷ್ನಲ್ಲೂ ಕಲ್ತು ಬಿಡೋದು ಅಂದರೆ
ಗ, ಇಲ್ಲಿ ಈಗೆ ಗೀ, ಇಲ್ಲಿ ತ ಪ್ಲಸ್ ಅಗೆ ಎ, ಇಲ್ಲಿ ಗ ಈ ತ ಅ, ಗೀತ. ಮೂರನೇ ಸ್ವರ ಗೀನಲ್ಲಿ ಇನ್ನೂ ಕೆಲವು ಪದಗಳನ್ನು ಬರಿಬೋದು. ಗೀಜಗ, ಗೀಜಗ, ಇದು ಕೂಡ ಸೇಮ್ ಹಾಗೆ ಬರೆಯೋದು. ಗಿ, ಇದು ಜ ಪ್ಲಸ್ ಅ, ಗ ಪ್ಲಸ್ ಅ, ಗೀಜಗ. ಸೊ ಇಲ್ಲಿ ಗ ಈ ಜ ಅ, ಗ ಅ, ಗೀಜಗ. ಮುಂದಿನದು ಗ ಗೀಳು, ಈ ಕಾರದ ಬರ್ತದೆ ಗೀಳು. ಗ ಪ್ಲಸ್ ಈ ಗೀ ಳ ಪ್ಲಸ್ ಉಳು ಆಯಿತು. ಇಲ್ಲಿ ಇಂಗ್ಲೀಷಲ್ಲಿ ಬರೆದಾದರೆ ಗ ಜಿ ಪ್ಲಸ್ ಇ ಡಬಲ್ ಈ ಗೀ ಳಗೆ ಎಲ್ ಓಗೆ ಯು, ಗೀಳು. ಇನ್ನೊಂದು ಪದ ಗೀಚು, ಗೀಚು ಬರಬೇಕಾದ್ರೆ ಮತ್ತದೇ ಗೀ ಚಗೆ ಚ ಪ್ಲಸ್ ಓ ಆಯಿತು. ಇಲ್ಲಿ ಗ ಜಿ ಈ ಗಿ, ಚಗೆ ಇಂಗ್ಲೀಷ್ನಲ್ಲಿ ಸಿ ಹೆಚ್, ನಂತರ ಓಗೆ ಯು, ಗೀಚು. ಗ ಈ ಗೀ ಚ ಓಚು, ಅಲ್ಲಿ ಗೀಚು. ಈಗ ನಾವು ಬರಿತಾ ಇರೋದು ಬರೀ ದೀರ್ಘ ಸ್ವರ ಪದಗಳು. ಅಂದರೆ ನಿಮಗೆ ಎಲ್ಲ ಸ್ವರದ ಪದಗಳು ಬೇಕು ಅಂತಂದರೆ ನಾನು ಪ್ರತಿಯೊಂದು ವಿಡಿಯೋಗಳನ್ನು ಈ ಹಿಂದೆ ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ. ಪ್ರತಿಯೊಂದು ಅಕ್ಷರದ್ದು ಸಹ ಕ ಇಂದ ಳ ಕ್ಷ ತ್ರ ಜ್ಞ ಅಲ್ಲಿವರೆಗೂ ಮಾಡಿದ್ದೀನಿ ನೋಡಿ. ಇದರಲ್ಲಿ ಎಲ್ಲ ಕಾಗುಣಿತವನ್ನು ಬರೆದು ಅದನ್ನು ಇಂಗ್ಲೀಷ್ನಲ್ಲಿ ಸಹ ಕಾಗುಣಿತ ಬರೆದು ನಂತರ ಪ್ರತಿಯೊಂದು ಅಕ್ಷರಕ್ಕೂ ಒಂದೊಂದು ಪದಗಳನ್ನು ಮಾಡಿದ್ದೇನೆ. ಹಾಗೆ ಪ್ರತಿಯೊಂದು ಛ, ಜ, ಝ, ಟ, ಠ, ಡ, ಥ, ದ, ಥ, ನ ಹೀಗೆ ಎಲ್ಲವೂ ಇದೆ. ಆಸಕ್ತಿ ಇರುವವರು ನೋಡಿ, ಡಿಸ್ಕ್ರಿಪ್ಷನ್ನಲ್ಲಿ ಎಲ್ಲ ವಿಡಿಯೋಗಳ ಲಿಂಕ್ ಸಹ ಇದೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.